ಮುದ್ದು ರಾಮನ ದಶಾವತಾರಗಳು. ಮುದ್ದು ರಾಮನ ದಶಾವತಾರಗಳು. ಮೂರನೆಯ ಪುಸ್ತಕ ಮುದ್ದು ರಾಮನ ಅರಿವು. ಮುದ್ದು ರಾಮನ ಅರಿವು. ಇವತ್ತಿನ ದಿವಸ ಈ ಮುದ್ದು ರಾಮನ ಅರಿವು ಮೂರನೆಯ ಪುಸ್ತಕದ ಕೊನೆಯ ಪ್ರಕರಣ. ಎಷ್ಟು ಅದ್ಭುತವಾದಂಥ ಪ್ರಕರಣ ಇದೆ ಅಂದರೆ ಇದು ಓದಿ ನನಗೆ ಭಾಳ ಸಂತೋಷ ಆಯ್ತು. ಭಾಳ ಅಂದರೆ ಭಾಳ ಸಂತೋಷ ಆಯ್ತು. ಶಿರೋನಾಮೆ ನೆನೆ ಪುಣ್ಯಜೀವಿಗಳ ಏನಪ್ಪ ಇದು? ಇರೋದು ಕೇವಲ 72 ಚೌಪದಿಗಳು. ಕೇವಲ 72 ಚೌಪದಿಗಳು. ತಲೆಬಾಗಿ ನಮಸ್ಕರಿಸಿದೆ. ಆ ಪ್ರಕರಣಕ್ಕೆ ಹೃದಯದ ಹತ್ತಿರ ಇಟ್ಟುಕೊಂಡೆ. ಅದ್ಭುತವಾದಂಥ ಚೌಪದಿಗಳು, ಅಮೂಲ್ಯವಾದಂಥ ಚೌಪದಿಗಳು. ಏನೇನವ? ತಾಯಿಯ ಬಗ್ಗೆ ಒಂದು ಅದ್ಭುತ ಚೌಪದಿ ಇದೆ. ಸಿದ್ಧೇಶ್ವರ ಸ್ವಾಮಿಗಳನ್ನು ಕುರಿತಂಥ 3 ಚೌಪದಿಗಳಿವೆ. ಗೊಮ್ಮಟನ ಕುರಿತು ಒಂದು ಚೌಪದಿ. ಏಸು ಬಸವಣ್ಣ ಅವನು ಕುರಿತು 4-5 ಚೌಪದಿಗಳಿವೆ. ಅಕ್ಕ ಮಹಾದೇವಿ ಕುರಿತು ಚೌಪದಿಗಳಿವೆ. ವಿವೇಕಾನಂದ, ಗಾಂಧಿ ಕುರಿತು 10 ಚೌಪದಿಗಳಿವೆ. ಇನ್ನೂ ಕೆಲವು ಚೌಪದಿಗಳು ಸಾಮಾನ್ಯವಾದ ಆ ಮಹಾನ್ ಮಹಿಮರ, ಆ ಶ್ರೇಷ್ಠರ, ಯಾರ್ಯಾರನ್ನು ತಾವು ಜೀವನದಲ್ಲಿ ಕಂಡಿದ್ದಾರೋ ಶ್ರೇಷ್ಠರನ್ನುವರನ್ನು ಅವರ ಹೆಸರು ಹೇಳದೆ ಅದ್ಭುತವಾಗಿ ಅವರ ಗುಣಧರ್ಮಗಳನ್ನು, ಅವರ ಸಜ್ಜನಿಕೆಯನ್ನು, ಅವರ ಶ್ರೇಷ್ಠತೆಯನ್ನು ಇಲ್ಲೇ ನಮ್ಮ ಪೂಜ್ಯ ಶಿವಪ್ಪನವರು ವರ್ಣಿಸಿದ್ದಾರೆ. ಹೋಗುವ, ಒಳಗೆ ಸಾಗುವ. ಕೊಟ್ಟು ಬೆಳಕನು ಜನಕ್ಕೆ ತಾಕರಗಿ ಹೋಗುವುದೇ ಮೆಣಬತ್ತಿಯ ರೀತಿ ಸಜ್ಜನರ ತೆರದಿ. ಇನ್ನೊಂದು ಹೊತ್ತಿಸುತ್ತ ತಾನಂದುವುದು ಜ್ಯೋತಿ ಬೆಳಕು ದಿವ್ಯತೆ ರೂಪ ಮುದ್ದು ರಾಮ. ಮುಂದೆ ನೋಡಿ, ಯಾರವರು ಶ್ರೇಷ್ಠರು, ಯಾರವರು ಆಚಾರ್ಯರು ಅನ್ನೋದನ್ನು ಹೇಳ್ತದೆ. ಮನದ ಮದದಿಂದಾರು ಬಹುದೂರ ನಿಂತಿಹರೋ, ಯಾರು ಭಾವದ ಮೊನೆಯ ಮೇಲಿಹರೋ, ಅವರೇ ನಿಸ್ಸಂಗಿಗಳು ಆತ್ಮಾನುಸಂಧಿಗಳು ನಿಜ ಆಚಾರ್ಯರವರೇ ಮುದ್ದು ರಾಮ. ಹೆಂಗಿರ್ತಾರೆ ಸತ್ಪುರುಷರು? ಆ ಶ್ರೇಷ್ಠರು ಹೆಂಗಿರ್ತಾರೆ ಅಂದ್ರೆ, ಶಾಂತ ಸಂತ ಮಹಂತ ಸತ್ಪುರುಷರಿಹರಿಲ್ಲಿ ಸಾಗರದ ತಳದ ರತ್ನೋಪಾದಿಯಲಿ. ಭೀಮ ಭವಾರ್ಣವದಿಂ ಜನವದಾಟಿ ಪರವರು ಕಾರುಣ್ಯ ತೊರೆ ಇವರು ಮುದ್ದು ರಾಮ. ಎಷ್ಟು ಅದ್ಭುತವಾಗಿ ಆ ಶ್ರೇಷ್ಠರನ್ನು ವರ್ಣಿಸ್ತಾರೆ ನೋಡ್ರಿ. ಆ ಪುಣ್ಯಜೀವಿಗಳನ್ನು, ಆ ಪುಣ್ಯಜೀವಿಗಳು ಹೆಂಗಿರ್ತಾರೆ? ಯಾರೋ ತಿದ್ದಿದರೆಮ್ಮ ಅಕ್ಕರೆಯ ಅಕ್ಷರವಾ, ಯಾರೋ ಕಲಿಸಿದರಮಗೆ ಭಾಷಾಭಿಮಾನ, ಮಿಡಿದರೆದೆಯಲಿ ಯಾರೋ ನಾದಸಿರಿ ಮಾಧುರ್ಯ, ದೀಪಧಾರಿಗಳವರು ಮುದ್ದು ರಾಮ. ದೀಪಧಾರಿಗಳವರು ಮುದ್ದು ರಾಮ. ಅಂಥವ್ರು ಯೋಗಿಗಳ. ಹೆಂಗವ ಯೋಗಿಗಳಾಗ್ಯಾರಂದ್ರೆ, ಸರ್ವ ಸಮತಾಭಾವ ಉಳ್ಳಾತ ನಿಜ ಯೋಗಿ, ರಾಗ ಮತ್ಸರ ದ್ವೇಷ ಇಲ್ಲ ಈತನಿಗೆ,
ದೀನದಲಿತರ ಪ್ರೇಮಿ ದಯಾಪೂರ್ಣನೋ ಈಶ, ಚಿತ್ತಶುದ್ಧಿಯೋ ಯೋಗಿ ಮುದ್ದು ರಾಮ. ಈಗ ಬರ್ತಾಳೆ ನೋಡ್ರಿ ತಾಯಿ. ಒಂದು ತಾಯಿಯ ಅಪೂರ್ವ ಒಂದು ವರ್ಣನೆ ಈ ಚೌಪದಿಯಲ್ಲಿದೆ. ನೀತಿಕತೆ ಹೇಳುತ್ತ ತೋರುವಳು ದಿವ್ಯತೆಯ, ನೀತಿಕತೆ ಹೇಳುತ್ತ ತೋರುವಳು ದಿವ್ಯತೆಯ, ಜೋಗುಳವ ಹಾಡುವಳು ತಲೆಯನೇ ವರಿಸಿ, ಮನ್ನಿಸುತ್ತ ತಪ್ಪುಗಳ ಭೂದೇವಿಯಾಗುವಳು ತಾಯಿ ತಾಳ್ಮೆಯ ಮೂರ್ತಿ ಮುದ್ದು ರಾಮ. ತಾಯಿ ತಾಳ್ಮೆಯ ಮೂರ್ತಿ ಮುದ್ದು ರಾಮ. ಅದ್ಭುತ ಅಲ್ವಾ? ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಇಲ್ಲಿ ಎರಡು ಚೌಪದಿಗಳಿವೆ. ತಮ್ಮ ಇತಿಮಿತಿ ಅರಿತು ಕಲಿತು ಅನುಭವದಿಂದ ಹಿಡಿದರೋ ಜೋಳಿಗೆಯ ದಿವ್ಯಾತ್ಮನೆದರು. ಇರುವುದೆಲ್ಲವ ಕೊಟ್ಟು ಶ್ರೀಪಾದ ಕೆರಗಿದರೋ, ಸಿದ್ಧರೆಂದರೆ ಇವರೇ ಮುದ್ದು ರಾಮ. ಉಪದೇಶಗೈಯಲಿಕೆ ಇಹರು 1000 ಮಂದಿ, ನುಡಿದಂತೆ ನಡೆಬವರು ಬೆರಳಿಕೆಯಷ್ಟು. ಯೋಗ ನಿರತರು ಅವರು, ಸಿದ್ಧೇಶ್ವರರು ಅವರು, ಆಚಾರವೇ ಅರಿವೋ ಮುದ್ದು ರಾಮ. ಗೊಮ್ಮಟ ಬರ್ತಾನಿಲ್ಲೇ, ಗೊಮ್ಮಟ. ಯಾರ ಪದದಳಿ ನಿಂತು ನೀನಮ್ರನಾಗುವೆಯೋ, ಅದು ದಿಗಂಬರತೆ ಎತ್ತರದ ವ್ಯಕ್ತಿತ್ವ. ಮಿತಿಯ ಪರಿಮಿತಿಯಿಲ್ಲ ಆ ಮುಗುಳು ನಗೆಯಲ್ಲಿ, ಮಿತಿಯ ಪರಿಮಿತಿಯಿಲ್ಲ ಆ ಮುಗುಳ ನಗೆಯಲ್ಲಿ, ಗೊಮ್ಮಟನೆ ಹುಣ್ಣಿಮೆಯೋ ಮುದ್ದು ರಾಮ. ವಿಷ್ಣು ಹರಿ, ಯಾರು ಹರಿ? ಬಡವಯನ್ನಯ ಬಂಧು ಅವನೊಳಿತೆ ತನ್ನೊಳಿತು, ಎಂದಾರು ಹಲು ಬಿದರೋ ವಂದ್ಯರವರಮಗೆ. ಸಣ್ಣತನ ಮರೆತೊಡನೆ ಇದೆ ಉದಾರತೆ ಆಗ, ಕಾಣು ನರನಲಿ ಹರಿಯ ಮುದ್ದು ರಾಮ. ಯೇಸು ಕ್ರಿಸ್ತನ ವರ್ಣನೆ ಎಷ್ಟು ಅದ್ಭುತವಾಗಿದೆ ಈ ಚೌಪದಿಯಲ್ಲಿ. ತಾವೇನು ಮಾಡುತ್ತಿಹರೆಂಬುದರ ಅರಿವಿಲ್ಲ, ತಾವೇನು ಮಾಡುತ್ತಿಹರೆಂಬುದರ ಅರಿವಿಲ್ಲ. ಕ್ಷಮಿಸವರ ಪ್ರಭುವೇ ಎನ್ನಲಿಲ್ಲವೇ ಏಸು. ಮೊಳೆ ಜಡಿದು ಕೊಲ್ಲುವವರ ಕುರಿತಂಥ ನುಡಿಮುತ್ತು. ಏಸು ಕರುಣಾಮೂರ್ತಿ ಮುದ್ದು ರಾಮ. ಏಸು ಕರುಣಾಮೂರ್ತಿ ಮುದ್ದು ರಾಮ. ಬಸವಣ್ಣನ ಬಗ್ಗೆ. ಶರಣ ಸನ್ನಿಧಿಯಲ್ಲಿ ದೈವ ಕಂಡವ ಬಸವ, ದಯೆಯಲ್ಲಿ ನಿಜ ಧರ್ಮ ಕಂಡಾತ ಬಸವ. ದಾಸೋಹ ಕಾಯಕದಿ ಸಿದ್ಧಿ ಕಂಡವ ಬಸವ, ಭಕ್ತಿ ಭಾಸ್ಕರ ಬಸವ ಮುದ್ದು ರಾಮ. ಎಷ್ಟು ಚಂದದ ನೋಡಿ ಕೊನೆ ಸಾಲು. ಭಕ್ತಿ ಭಾಸ್ಕರ ಬಸವ ಮುದ್ದು ರಾಮ. ಮತ್ತವ 3 ವೇಳೆ ಇಲ್ಲ, ಓದಲಿಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಅಕ್ಕ ಮಹಾದೇವಿ. ಅಕ್ಕನೆಂದರೆ ಯಾರು ಬೆತ್ತಲೆ ವಿರಾಗಿಣಿಯೇ,
ಅಕ್ಕನೆಂದರೆ ಯಾರು ಬೆತ್ತಲೆ ವಿರಾಗಿಣಿಯೇ ಅಲ್ಲಲ್ಲ ಶರಣ ಬಾನಿನುಜ್ವಲ ಬೆಳಕು ಅಲ್ಲಲ್ಲ ಶರಣ ಬಾನಿನುಜ್ವಲ ಬೆಳಕು ಸತ್ಯ ಸಾಕ್ಷಾತ್ಕಾರ ಕಂಡಾಕೆ ಕದಳಿಯಲಿ ಅಕ್ಕ ದಿಟ್ಟತೆ ರೂಪ ಮುದ್ದು ರಾಮ. ವಿವೇಕಾನಂದ ಚಾರಿತ್ರ್ಯ ಚೈತನ್ಯ ಪೌರುಷದ ಬಲದಿಂದ ನರೇಂದ್ರ ತನಾದ ವಿವೇಕಾನಂದ. ಪರಿಶುದ್ಧಿ ಬದಿಯಲ್ಲಿ ಇದೆ ಶೀಲ ನಿರ್ಮಾಣ ಸ್ಫೂರ್ತಿ ಸಾಧನೆ ಕೊಂಡೇ ಮುದ್ದು ರಾಮ. ಗಾಂಧಿ ಬಗ್ಗೆ 10 ಚೌಪದಿಗಳಿವೆ, ಕೇವಲ ಒಂದನ್ನು ನಾನು ಮಾತ್ರ ವಾಚಿಸ್ತೇನೆ. ಒಳಿತನ್ನ ನೋಡಲಿಕ್ಕೆ ಪರಿಶುದ್ಧ ಕನ್ನಡಕ, ಚಸ್ಮ ಹಾಕ್ತಿದ್ರು ಅವರು. ಸರಿದಾರಿ ನಡೆಯಲಿಕ್ಕೆ ಒಂದೂರೆ ಕೋಲು, ಸಮಯ ಪರಿಪಾಲನೆಗೆ ಜೊತೆಗೊಂದು ಗಡಿಯಾರ. ಆದರ್ಶ ಗುರು ಗಾಂಧಿ ಮುದ್ದು ರಾಮ, ಆದರ್ಶ ಗುರು ಗಾಂಧಿ ಮುದ್ದು ರಾಮ. ಆಗಲೇ ಇನ್ನೊಂದು ಓದ್ತೇನೆ ಮಹಾತ್ಮ ಗಾಂಧಿದು. ತಿರುಗಿಸುತ್ತ ಚಕ್ರವನು ಕಾಯಕದ ನೆಲೆಯಾದ. ಶಾಂತಿ ಮಂತ್ರವ ಪಠಿಸಿ ಲೋಕ ಗುರುವಾದ. ತನ್ನದೆಲ್ಲವ ಬಿಟ್ಟು ಜನಮನದ ಬೆಳಕಾದ ಮಹಾತ್ಮನೇ ಆದ ಮುದ್ದು ರಾಮ. ಮತ್ತೊಮ್ಮೆ ಶ್ರೀ ಸಿದ್ದೇಶ್ವರ ಶ್ರೀಗಳ ಬಗ್ಗೆ. ಬಂದಿತ್ತ ಮರೆಯದೆಯ ನಡೆದು ಮೌನದಿ ಮೆಲ್ಲ, ಈಕ್ಷಿಸುತ್ತ ಹೂಬನವ ಚಲಿಸಿದವರಿವರು. ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು. ಇವರೇ ಸಿದ್ದೇಶ್ವರರೋ ಮುದ್ದು ರಾಮ, ಇವರೇ ಸಿದ್ದೇಶ್ವರರೋ ಮುದ್ದು ರಾಮ. ಸ್ವಾಮಿ ಸಿದ್ದೇಶ್ವರರ ಸಂಪರ್ಕದಿಂದ ತಮ್ಮ ವ್ಯಕ್ತಿತ್ವವೇ ಬದಲಾಗಿಬಿಡ್ತು ಅಂತ ಹೇಳಿ ಶ್ರೀ ಶಿವಪ್ಪನವರು ಬರ್ಕೊಂಡಿದ್ದಾರೆ. ಈಗ ನೋಡಿ, ಮತ್ತೆ ಜನರಲ್ ಹೊತ್ತಾರೆ ಎದ್ದೊಡನೆ ನೆನೆತುತ್ತ ನಿತ್ತವರ. ಕೈ ಹಿಡಿದು ಪ್ರೀತಿಯಲಿ ಮುನ್ನಡೆಸಿದವರ. ಅಕ್ಕರದಿ ಅಕ್ಷರವ ಕಲಿಸಿದವರನು ನೆನೆ ಆಪ್ತರಾದವರ ಮುದ್ದು ರಾಮ. ಇನ್ನೊಂದು ಅದೇ ಸರ ಜನರಲ್ಲಾಗಿ ಯಾರ ನೆನೆಯುವುದೋ ಮನಸ್ಸು ಸಂಕಷ್ಟ ಸಮಯದಲ್ಲಿ ಅವರ ಪದಧೂಳಿಯಲಿ ಧ್ಯಾನಸ್ಥನಾಗು. ಚೈತನ್ಯ ಚಿಗುರುವುದು ಆ ನೆನಪು ಕುಡಿಯಲ್ಲಿ ನಮಿಸು ಆ ಹೂದನಿಗೆ ಮುದ್ದು ರಾಮ. ಮತ್ತು ಸಾಮಾನ್ಯರು ಎಲ್ಲ ಶ್ರೇಷ್ಠರು ದಿವ್ಯ ಚರಿತರು ಯಾರೋ ನೆನೆ ಅವರ ಹಿತವಚನ. ಅನುಸರಿಸು ಅವರಿಟ್ಟ ಹೆಜ್ಜೆ ಗುರುತುಗಳ. ತೋರುವುದು ನಿಚ್ಚಳದಿ ಶುದ್ಧ ಸತ್ವದ ಹಾದಿ. ಕೈ ಮುಗಿಯೋ ಮಹಿಮರಿಗೆ ಮುದ್ದು ರಾಮ. ಎಷ್ಟೇ ಕೊಡುಗೆಯ ನೀಡು, ಎಷ್ಟೇ ಸೇವೆಯ ಮಾಡು, ಬಯಸದಿರೋ ವಂದನೆಯ ಯಾರಿಂದ ನೀನು. ಫಲವ ಬೇಡುವ ಮನಕ್ಕೆ ಸುಳಿವುದೇ ಸಂತೋಷ, ಮಾಡಿ ಮರೆವುದೆರೇಸು ಮುದ್ದು ರಾಮ. ಆಮೇಲೆ ಇವತ್ತಿನ ಆ ಕೊನೆಯ ಈ ಪುಣ್ಯಜೀವಿಗಳ ಕೊನೆಯ ಚೌಪದಿ, ಅದರಂತೆ ಇನ್ನೊಂದು ಚೌಪದಿಯನ್ನು ಓದ್ತೇನೆ.
ಯಾರದೋ ಬಲಿದಾನ ಅದರಿಂದ ಧನ್ಯತೆಯೋ ಅವರಿಟ್ಟ ಆ ಹೆಜ್ಜೆ ದಾರಿ ಇಂದ್ಯಮಗೆ. ಇದು ಪರಂಪರಗಾಥೆ, ಇದು ಜೀವ ಸಂಸ್ಕಾರ, ಅರದಿರಲಿ ಹಣತೆ ಮುದ್ದು ರಾಮ. ಈ ಗ್ರಂಥ 999 ಅಂದರೆ ಇದು ಈ ಮುದ್ದುರಾಮನ ಅರಿವಿನ ಕೊನೆಯ ಚೌಪದಿ. ಆದರೆ ಈ ನೆನೆ ಪುಣ್ಯ ಜೀವಿಗಳ ಅನ್ನುವಂಥ ಈ ಪ್ರಕರಣದ ಚೌಪದಿಯ ಟೈಟಲ್ ಚೌಪದಿ ಹೀಗಿದೆ: ಕತ್ತಲೆಯ ದಾರಿಯಲಿ ಹಚ್ಚಿನಂದಾದೀಪ, ಬೆಳಕನಿತ್ತವರಮಗೆ ಬಾಳ್ಧ್ರುವತ್ತಾರೆ. ಇಂಥ ಘನ ಸುಚರಿತರ ನೆನಪೊಂದು ಚೈತನ್ಯ, ನೆನೆ ಪುಣ್ಯ ಜೀವಿಗಳ ಮುದ್ದು ರಾಮ. ನೆನೆ ಪುಣ್ಯ ಜೀವಿಗಳ ಮುದ್ದು ರಾಮ. ಈ ಮುದ್ದು ರಾಮನ ಅರಿವು ಈ 3ನೆಯ ಸಂಕಲನದ ಮಂಗನ ಇದು. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳೆ ಮುದ್ದು ರಾಮನ ಮುಂದಿನ ಅವತಾರ ಬರ್ತಾನೆ. ಅವ ಯಾರು, ಅವನ ಹೆಸರು ಏನು ಎಂಬುದು ನಾಳೆ ತಿಳಿಯುತ್ತೆ. ನಮಸ್ಕಾರ.